ವೃತ್ತಿಯಲ್ಲಿ ಈತ ಸಂಗೀತಗಾರ. ಬದುಕಬೇಕೆಂಬ ಹಂಬಲ ಅಪಾರ. ಈತನನ್ನೇ ನಂಬಿಕೊಂಡಿರ್ತಕ್ಕಂಥ ಹೆಂಡತಿ ಹಾಗೂ ಮಕ್ಕಳು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಸಾವಿನಂಚಿಗೆ ಬಂದು ನಿಂತಿರ್ತಕ್ಕಂಥ ಈತ ತನ್ನ ಸಾವಿನ ನಂತರ ಆದರೂ ತನ್ನ ಕುಟುಂಬ ಸುಖವಾಗಿರಲಿ ಅಂತಂದ್ಬಿಟ್ಟು ತನ್ನ ದೇಹವನ್ನೇ ಮಾರಾಟಕ್ಕಿಟ್ಟಿದ್ದಾನೆ. ಇದೇ ಈ ಹೊತ್ತಿನ ವಿಶೇಷ. ದೇಹ ಮಾರಾಟಕ್ಕಿದೆ. ಇದೆಂಥ ವಿಚಿತ್ರ ಅಂತ ಅನ್ನಿಸ್ಬಿಡುತ್ತೆ. ದೇವರು ಕೂಡ ಒಂದೊಂದು ಸರ್ತಿ ಎಷ್ಟು ಕಠಿಣ ಅಂತ ಅನ್ನಿಸ್ದೇ ಇರುತ್ತೆ. ಏಕೆಂತಂದರೆ ಸಂಸಾರದ ನೊಗವನ್ನು ಹೊತ್ತು ಮಕ್ಕಳನ್ನು ಓದಿಸಿ ಬೆಳೆಸಬೇಕಾಗಿದ್ದಂತಹ ವ್ಯಕ್ತಿ ಈಗ ಸಾವಿನ ಮನೆಯ ಕದವನ್ನು ತಟ್ತಾ ಇದ್ದಾನೆ. ಕೊನೆಗೆ ಯೋಚನೆ ಮಾಡಿ ತನ್ನ ಸಾವಿನ ನಂತರವಾದರೂ ತನ್ನ ಕುಟುಂಬ ಸುಖವಾಗಿರಲಿ ಅಂತ ಈತ ತ್ಯಾಗ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಅದು ಸರಿಸಾಟಿ ಇಲ್ಲದ ತ್ಯಾಗ. ಅದು ದೇಹದ ಮಾರಾಟ. ಸೊ ಏನಿದ್ರು ವಿಚಿತ್ರ ಘಟನೆ, ಏನಿದ್ರು ಕರುಣಾಜನಕ ಸ್ಟೋರಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಈ ಸ್ಟೋರಿ ನೋಡಿ. ಹೀಗೆ ಹಾಸಿಗೆ ಮೇಲೆ ನರಳಾಡ್ತಾ ಕುಳಿತಿರೋ ಇವರ ಹೆಸರು ಗಣೇಶ್ ಪ್ರಸಾದ್. ಮೈಸೂರಿನ ಸಿದ್ಧಾರ್ಥ ನಗರದ ನಿವಾಸಿ. ವೃತ್ತಿಯಲ್ಲಿ ಸಂಗೀತ ಮೇಷ್ಟ್ರಾಗಿದ್ದ ಇವರ ಸ್ವರ ನಿಂತು ಹೋಗುವ ಕಾಲ ಸನ್ನಿಹಿತವಾಗ್ತಿದೆ. ಹೀಗಾಗಿ ತನ್ನ ಸಾವಿನ ನಂತರ ತನ್ನ ಕುಟುಂಬದ ಗತಿಯೇನು ಅನ್ನೋ ಚಿಂತೆ ಇವರನ್ನ ಕಾಡ್ತಾ ಇದೆ. ಇದಕ್ಕಾಗಿ ಇವರು ಕಂಡುಕೊಂಡಿರೋ ಮಾರ್ಗ ತಮ್ಮ ದೇಹದ ಮಾರಾಟ. ನಾಲ್ಕು ವರ್ಷಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರೋ ಇವರು ಚಿಕಿತ್ಸೆಗಾಗಿ ಇದ್ದ ಮನೆ, ಸೈಟ್ ಎಲ್ಲ ಮಾರಿದ್ರು. ಅಲ್ಲದೆ ಸಾಲ ಕೂಡ ಮಾಡಿದ್ದಾರೆ. ಇದರೊಟ್ಟಿಗೆ ಮಕ್ಕಳ ವಿದ್ಯಾಭ್ಯಾಸ, ಅವರ ಮುಂದಿನ ಭವಿಷ್ಯವೇನು ಎಂಬ ಚಿಂತೆ ಬೇರೆ ಕಾಡ್ತಾ ಇದೆ. ಹೀಗಾಗಿ ಅವರು ಕಾಲವಾದ ಬಳಿಕ ಅವರ ದೇಹದ ಅಂಗಾಂಗಗಳನ್ನು ಯಾರಾದರೂ ಕೊಂಡುಕೊಂಡು ತಮಗೆ ಸಹಾಯ ಮಾಡುವಂತೆ ಗಣೇಶ್ ಪತ್ನಿ ಅಂಗಲಾಚುತ್ತಿದ್ದಾರೆ. ತುಂಬ ಪ್ರಾಬ್ಲಮ್ ಇದೆ ನಮಗೆ. ಇದು ಕಿಡ್ನಿ, ಲಿವರು, ಕಣ್ಣು, ಬಡವ ಜನಕ್ಕೆ ಸಹಾಯ ಆಗಲಿ. ನಮಗೆ ಆರ್ಥಿಕ ಮುಗ್ಗಟ್ಟೆಲ್ಲ ತುಂಬ ಕಷ್ಟ ಇರೋದ್ರಿಂದ ಅದರಿಂದ ನಮಗೇನಾದ್ರು ಸಹಾಯ ಆದರೆ 4 ಜನ ಕಣ್ಣಾಗಲಿ ಕಿಡ್ನಿ ಆಗಲಿ ದಾನ ಮಾಡ್ತೀವಿ. ಬಡವರು ಯಾರ ಇದ್ದರೆ ಸ್ವೀಕರಿಸಲಿ. ಬದುಕಬೇಕೆಂಬ ಆಸೆ ಎಷ್ಟಿದ್ರೂ ಇವರ ಸಾವು ಸಮೀಪಿಸಿರೋದಾಗಿ ಸ್ವತಃ ವೈದ್ಯರೇ ಹೇಳಿದ್ದಾರೆ. ಹೀಗಾಗಿ ತಾನು ಬದುಕಿದ್ದಾಗಲೂ ಕಷ್ಟ ಕಂಡ ಕುಟುಂಬ ತನ್ನ ಸಾವಿನ ನಂತರವಾದರೂ ಸುಖ ಕಾಣಲಿ, ತನ್ನ ದೇಹದಿಂದ ಇತರರಿಗೂ ಸಹಾಯವಾಗಲಿ ಅನ್ನೋದು ಗಣೇಶ್ ಪ್ರಸಾದ್ ತುಡಿತ. ಫಸ್ಟು ಬದುಕಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ಮೆಡಿಸಿನ್ ತಗೊಂಡು ಬದುಕಿದೆ. ಆಮೇಲೆ ಡಿಸೈನ್ ಮಾಡಿ ಸತ್ತ ಮೇಲೆ ಅದೇನೇ ಇರಲಿ, ಸಾವಿನಲ್ಲೂ ತನ್ನ ಕುಟುಂಬದವರಿಗೆ ಕಷ್ಟವಾಗಬಾರದೆಂದು ಹಾತೊರೆಯುತ್ತಿರೋ ಈ ಜೀವದ ಆಸೆ ಕೈಗೂಡಲಿ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು. ಸೊ ಒಂದು ಮನ ಮಿಡಿಯುವಂತಹ ಕಥೆಯನ್ನು, ಘಟನೆಯನ್ನು ನೋಡಿರ್ತಕ್ಕಂಥದ್ದು ನಿಜ. ಬನ್ನಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ MS ರಾಮಯ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ HK ನಾಗರಾಜ್ ಅವರು. ನಾಗರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಮೈಸೂರು ಸ್ಟುಡಿಯೋದಿಂದ ಈಗ ದೇಹವನ್ನು ಮಾರಾಟಕ್ಕಿಟ್ಟಿರ್ತಕ್ಕಂಥ ಸುದ್ದಿಯನ್ನು ನೋಡಿದ್ರಲ್ಲ, ಇವರ ಪತ್ನಿ ಗಣೇಶ್ ಪ್ರಸಾದ್ ಅವರ ಪತ್ನಿ ಕಮಲಾ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಮಲಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಕೆಲವೊಂದು ವಿಚಾರಗಳನ್ನ ನಾವು ಕಮಲಾ ಅವರಿಂದನೇ ಕೇಳಿ ತಿಳ್ಕೊಳ್ಬೇಕಾದಂತಹ ಸನ್ನಿವೇಶ ಇದೆ. ಕಮಲಾ ಅವರೇ, ಹೇಳಿ, ನಿಮ್ಮ ಪತಿಗೆ ಏನಾಗಿತ್ತು, ಏನು ರೋಗ ಕಾಡ್ತಾ ಇತ್ತು, ಈಗ ವೈದ್ಯರು ಏನು ಹೇಳಿದ್ದಾರೆ? ವೈದ್ಯರು ಈಗ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಮತ್ತೆ ಲಿವರು ಡ್ಯಾಮೇಜ್ ಆಗಿದೆ, ಜಾಂಡಿಸ್ ಇದೆ, ಶುಗರು BP ಇದೆ. ಹಾಗಾಗಿ ಕಾಲು ಸ್ವೆಲ್ಲಿಂಗ್, ನೀರು ತುಂಬಿಕೊಂಡಿತ್ತು ಬಾಡಿಲಿ. ನಮಗೆ ಆಸರೆ ಫೌಂಡೇಶನ್ ಇಂದ ಜೈರಾಮ್ ಸರ್ ಅಂತ ಅವರು ಹೆಲ್ಪ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆಮೇಲೆ ಸರಿ ಎಲ್ಲ ನೋಡಿ ಎಲ್ಲ ಇದಾದ್ಮೇಲೆ ಆಗಲ್ಲಮ್ಮ, ಬಾಡಿಲಿ 8 ಲೀಟರ್ ನೀರು ತೆಗ್ದಿದ್ರು. ಅದಾದ್ಮೇಲೆ ತುಂಬಾ ಸೀರಿಯಸ್ ಆಗಿದೆ ಅಂತ ಒಬ್ರು ಡಾಕ್ಟ್ರು ಹೇಳಿದ್ಮೇಲೆ ನಮ್ಮ ಕೈಲಿ ಇಷ್ಟೇ ಆಗೋದಮ್ಮ ಅಂತ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಹಾಗೆ ನೀರು ತುಂಬ್ಕಂತು.
ನಮಗೆ ಮೆಡಿಸಿನ್ಗೂ ಕೊಡಕ್ಕಾಗ್ತಾ ಇಲ್ಲ. ಮಕ್ಕಳು ನನಗೆ ಚಿಕ್ಕದು ಬಾಡಿಗೆ ಮೇಲೆ ಇರೋದು, ನಾನು ಊಟಕ್ಕೂ ತೊಂದರೆ ಆಗಿದೆ. ಈಗ ಕಮಲಾ ಅವರೇ, ಡಾಕ್ಟ್ರು ಹೇಳಿದಾರ ನೇರವಾಗಿ ನಿಮ್ಮ ಪತಿ ಇನ್ನು ಹೆಚ್ಚು ದಿನಗಳ ಕಾಲ ಬದುಕಲ್ಲ ಅಂತ ಹೇಳಿದ್ದಾರೆ? 16ನೇ ತಾರೀಕು ತನಕ ನಾವೇನು ಡಾಕ್ಟ್ರು 16ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಏನಾರ ಹೆಚ್ಚು ಕಮ್ಮಿ ಆದ್ರೆ ಬಡವರು ಬಗ್ರು ಸ್ವಲ್ಪ ನಮ್ಮಿಂದ, ನಮ್ಮ ಯಜಮಾನ್ರಿಂದ ಅವರು ಒಂದು 4 ಜನ ಕಣ್ಣಿಲ್ದರಾಗ್ಲಿ ಕಿಡ್ನಿ ಇಲ್ದರಾಗ್ಲಿ ಹೆಲ್ಪ್ ಆದ್ರೆ ನಮಗೂ ನಾವು ಮಕ್ಕಳಿಗೆ ಎಜುಕೇಶನ್ಗೆ ಯಾರು ಸಹಾಯ ಮಾಡಿದ್ರೆ ನನಗೂ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಸರ್. ಈಗ ಗಣೇಶ್ ಪ್ರಸಾದ್ ಅವರು ಮೃತಪಟ್ಟ ನಂತರ ಅವರ ದೇಹವನ್ನ ಮಾರಾಟ ಮಾಡಬೇಕು ಅಂತಕ್ಕಂಥ ಯೋಚನೆ ಬಂದಿದ್ದು ನಿಮಗ ನಿಮ್ಮ ಪತಿಗ? ನನ್ನ ಗಂಡನ್ಗೆ ಸರ್. ಯಾಕೆಂದ್ರೆ ಮಕ್ಳು ಚಿಕ್ಕವು, ಏನ್ ಮಾಡ್ತೀಯ, ನನ್ನ ಹೊರಗಡೆ ಹೋಗ್ದಂಗೆ ಇಟ್ಟಿದ್ರು ಅವರು. ಹಾಗಾಗಿ ಏನ್ ಮಾಡ್ತಾಳೆ ಮುಂದೆ, ಯಾರು ಇಲ್ಲ ಇವಳಿಗೆ ಅಂತ ಅಂದ್ಬಿಟ್ಟು ಈ ತರ ತೀರ್ಮಾನ ಮಾಡಿದ್ದಾರೆ. ಓಕೆ, ಈಗ ನೀವು ಕೂಡ ಒಂದು ಹೇಳಿಕೆಯನ್ನು ನಮ್ಮ ಪ್ರತಿನಿಧಿಗೆ ಕೊಟ್ಟಿದ್ರಿ ಕಮಲಾ ಅವರೇ, ಅಂದರೆ ನೀವು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ರಿ. ಅಂದರೆ ನಮ್ಮ ಪತಿಯವರ ಲಿವರ್, ಕಿಡ್ನಿ, ಕಣ್ಣು ಯಾರಿಗೂ ಉಪಯೋಗ ಆಗುತ್ತೆ ಅವ್ರಿಗೆ ಕೊಡ್ತೀವಿ, ನಮಗೂ ಆರ್ಥಿಕ ಸಂಕಷ್ಟ ಇದೆ, ಅದರಿಂದ ನಮಗೂ ಉಪಯೋಗ ಆಗುತ್ತೆ ಅಂತ. ನೀವು ಅದನ್ನು ಹೇಗೆ ಸ್ವೀಕರಿಸಿದ್ರಿ? ನಿಮ್ಮ ಗಂಡ ಏನೋ ಆ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಸರಿ, ಆದರೆ ನೀವು ಹೇಗೆ ಯೋಚನೆ ಮಾಡಿದ್ರಿ? ಸರ್, ಬಡವರು ಕಣ್ಣಿಲ್ದನ್ನು ಕಾಲಿಲ್ದನ್ನ ಎಲ್ಲ ನೋಡಿ, ನಾನು ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಕೇಸ್ ಅವೆಲ್ಲ ನೋಡಿ ತುಂಬಾ ನನಗೆ ಕರುಣಾಗಿ, ಎಲ್ಲರೂ ಸಾಯ್ತಾರೆ, ನಾನು ಸಾಯ್ತೀನಿ, ಎಲ್ಲರೂ ಸಾಯ್ತಾರೆ, ಮಣ್ಣಲ್ಲಿ ಮುಚ್ಚಿಬಿಡ್ತೀವಲ್ಲ, ಅದಕ್ಕಿಂತ ಒಬ್ರಿಗೆ ಸಹಾಯ ಆಗುತ್ತೇನೋ ನಮ್ಮಿಂದ, ನಮ್ಮ ಯಜಮಾನ್ರಿಂದ ಒಬ್ರು 4 ಜನ ಕಣ್ಣು ಬರುತ್ತೇನೋ, ಒಬ್ಬರಿಗೆ ಹಾರ್ಟ್ ಏನಾರು ಕೊಟ್ಟರೆ ಯೂಸ್ ಆಗುತ್ತೇನೋ ಅಂತ ನಾನು ಈ ದೃಷ್ಟಿಯಿಂದ ಒಪ್ಕೊಂಡಿದ್ದು ಸರ್. ಅಂದರೆ ನೀವು ದಾನ ಮಾಡ್ತೀನಿ ಅಂತ ಹೇಳಿದಿದ್ರೆ ನಿಮ್ಮ ಮಾತು ಸರಿ ಹೋಗ್ತಾ ಇತ್ತೋ ಏನೋ. ಅಂದರೆ ಕಣ್ಣನ್ನು ದಾನ ಮಾಡ್ತೀವಿ, ಕಿಡ್ನಿಯನ್ನು ದಾನ ಮಾಡ್ತೀವಿ, ಅಥವಾ ಲಿವರನ್ನು ದಾನ ಮಾಡ್ತೀವಿ ಅಂತ ಹೇಳಿದರೆ ಸರಿ ಹೋಗ್ತಾ ಇತ್ತೋ ಏನೋ. ಅಥವಾ ನಿಮಗೆ ಆರ್ಥಿಕ ಸಂಕಷ್ಟ ಇರೋದ್ರಿಂದ ನಮಗೆ ಹಣ ಬರಲಿ ಅನ್ನೋ ಕಾರಣಕ್ಕೆ ಏನಾದರೂ ಈ ರೀತಿ ನೀವು ಹೇಳಿಕೆ ಕೊಟ್ರಾ, ಅಥವಾ ದಾನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರಾ? ಇಲ್ಲ ಸರ್, ನನಗೆ ತುಂಬಾ ಸಂಸಾರದಲ್ಲಿ ಕಷ್ಟ ಇರೋದ್ರಿಂದ ದಾನನೇ ಮಾಡ್ತೀನಿ ಅಂತ ಹೇಳಿದ್ದೆ. ನಾ ದಾನ ಕೊಡೋ ಲೆವೆಲ್ಗೆ ಇದ್ದೀನಿ, ನಾನು ಸ್ವಲ್ಪ ಸ್ವಾಭಿಮಾನಿನೇ ಕೊಡಬೇಕು ಅಂತ. ಈಗ ನನಗೆ ಎಲ್ಲ ರೀತಿಯಲ್ಲಿ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಸಹಾಯ ಬಂದ್ರೆ ನನಗೆ ಒಳ್ಳೇದು ಅಂತ ಕೇಳ್ಕೊಂತ ಇದ್ದೀನಿ. ಓಕೆ, ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸು, ಏನು ಓದ್ತಾ ಇದ್ದಾರೆ? ಅವರು ಒಬ್ಳು 9ನೇ ಕ್ಲಾಸ್ ಓದ್ತಿದ್ದಾಳೆ, ಒಬ್ಳು 8, ಮಗ ಚಿಕ್ಕವನು 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸುಮಾರು ನಿಮ್ಮ ಗಂಡನ ಚಿಕಿತ್ಸೆಗೋಸ್ಕರ ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಇಲ್ಲಿ ತನಕ? ಸುಮಾರು ನಾನೊಂದು 5,5,5 ಲಕ್ಷದ ತನಕ ಖರ್ಚು ಮಾಡಿದ್ದೀನಿ ಸರ್. ಓಕೆ, ನಿಮ್ಮ ಮನೆ ಮಾರ್ಕೊಂಡ್ರಿ, ಸೈಟ್ ಮಾರ್ಕೊಂಡ್ರಿ ಅಂತೆಲ್ಲ ಕೇಳ್ಪಟ್ವಿ, ನಿಜನಾ ಇದೆಲ್ಲ? ಹೌದು, ಎರಗನಹಳ್ಳಿಲಿ ಸೈಟ್ ಇತ್ತು. ಮತ್ತೆ ನಂದು ಗೋಲ್ಡ್ ಎಲ್ಲ ಇತ್ತು, ಅದನ್ನೆಲ್ಲ ನಾನು ಮಾರಿ ಮನೆ ಲೀಸ್ಗೆ ಹಾಕೊಂಡಿದ್ದೆ, ಅದನ್ನು ಸಹ ಮಾರಿ ಉಳಿಸ್ಕೋಬೇಕು ಅಂತ JSS ಅಡ್ಮಿಟ್ ಮಾಡಿದ್ದೆ ಫಸ್ಟ್. ಅಲ್ಲಿಂದ ನಾನು ಈಗ ಮತ್ತೆ ಅಲ್ಲೆಲ್ಲ ಆಗಲ್ಲ, ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಅಂದಾಗ ನಾನು ಕೇರ್ ಹಾಸ್ಪಿಟ್ಲ್ ಹಿಡಿದೆ ಸರ್. ಆಸರೆ ಫೌಂಡೇಶನ್ ಇಂದ ಅವ್ರ ಕಡೆಯಿಂದ ಕೇರ್ ಹಾಸ್ಪಿಟ್ಲ್ ಹಿಡಿದು ಅಲ್ಲಿ ಮೆಡಿಸಿನ್ ತಗೊಂಡ್ವಿ. ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗಿ. ಓಕೆ ಕಮಲಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಜೊತೆ ಮಾತನಾಡ್ತೀನಿ. ಈಗ ಚರ್ಚೆನ ಮಾಡಬೇಕು ನಾಗರಾಜ್ ಅವರೇ. ಈಗ ನಾವು 2 ಆ್ಯಂಗಲ್ನಲ್ಲಿ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. ಅವರು ಹೇಳಿದ್ದನ್ನೆಲ್ಲ ಇಲ್ಲಿ ತನಕ ಕೇಳಿದ್ದಾರೆ. ಅಂದರೆ ಅವರ ಪತಿಯ ಮರಣಾನಂತರ ಅವರು ಕಿಡ್ನಿಯನ್ನು ಮಾರಾಟ ಮಾಡೋದಕ್ಕೆ ರೆಡಿ ಇದ್ದಾರೆ, ಕಣ್ಣನ್ನು ಮಾರಾಟ ಮಾಡೋದಕ್ಕೆ ರೆಡಿ ಇದ್ದಾರೆ, ಜೊತೆಗೆ ಲಿವರ್ ಕೊಡ್ತೀವಿ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ 2 ಸಾಧ್ಯತೆ. ಅಂದರೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಮತ್ತೊಂದು ಕಾನೂನಿನ ಚೌಕಟ್ಟಿನಲ್ಲಿ ಇದರ ಸಾಧ್ಯತೆ ಎಷ್ಟಿದೆ ಅಂತ. ವೈದ್ಯಕೀಯ ಚೌಕಟ್ಟಿನಲ್ಲಿ ಈಗಾಗಲೇ ಅವ್ರಿಗೆ ಲಿವರ್ ವೀಕ್ ಇದೆ ಅಂತ ಹೇಳಿದ್ದಾರೆ. ಲಿವರ್ ಯಾಕೆ ವೀಕ್ ಆಯಿತು? ಓಕೆ, ಅದೇನಾದರೂ ವೈರಸ್ ಇನ್ಫೆಕ್ಷನಿಂದ ವೀಕ್ ಆಯಿತಾ, ಇಲ್ಲ ಇನ್ನೇನಾದರೂ ಆಲ್ಕೋಹಾಲ್ ಸೇವನೆಯಿಂದ, ಇಲ್ಲ ಯಾವುದಾದ್ರೂ ಕೆಲವು ಔಷಧಿಗಳು ಸೇವನೆಯಿಂದ ಕೂಡ ಲಿವರ್ ಡ್ಯಾಮೇಜ್ ಆಗುತ್ತೆ. ಆ ಥರ ವೀಕ್ ಆಗಿರೋ ಲಿವರ್ನ ಬೇರೆ ಯಾರಿಗೂ ಕೊಡೋದಕ್ಕಾಗಲ್ಲ, ಡ್ಯಾಮೇಜ್ ಆಗಿದ್ದರೆ ಹಾಗೆ ಆಗೋಗಿದೆ. ಅಂದರೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆರೋಗ್ಯವಾಗಿರ್ತಕ್ಕಂಥದ್ದನ್ನು ಮಾಡಬಹುದು. ಓಕೆ, ಮಾಡ್ಬೋದು. ಮತ್ತೆ ಈ ಕಿಡ್ನಿಗಳು, ಈಗ ಅವ್ರು ಕಿಡ್ನಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು, ಕಿಡ್ನಿಗೂ ಅದೇ ಅನುಭವಿಸುತ್ತೆ. ಯಾಕಂದ್ರೆ ಕಿಡ್ನಿಗಳಿಗೆ ಆಗಲೇ ವೀಕ್ ಆಗಿದೆ. ಆ ವೀಕ್ ಆಗಿರೋ ಕಿಡ್ನಿ ಮತ್ತೆ ಇನ್ನೇನಾದ್ರೂ ಅದರಲ್ಲಿ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇದೆಯಾ, ಇವರಲ್ಲಿ ಏನಾದ್ರೂ ಬೇರೆ ರೋಗಗಳಿದೆಯಾ, ಆ ರೋಗಗಳಿದ್ರೆ ನಾವು ಆ ಕಿಡ್ನಿ ತೆಗೆದು ಬೇರೆಯವ್ರಿಗೆ ಹಾಕೋದಿಕ್ಕಾಗಲ್ಲ. ಯಾಕಂದ್ರೆ ಅದೇ ರೋಗ ಅವ್ರಿಗೂ ಬರುತ್ತೆ. ಈಗ ಅವ್ರು ಹೇಳಿರೋ ಪ್ರಕಾರ ಕಿಡ್ನಿನಲ್ಲೂ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರಂತೆ, ಲಿವರು ಪ್ರಾಬ್ಲಮ್ ಇದೆ, ಅದರಿಂದ ಈ 2 ಹಾರ್ಟು ಪ್ರಾಬ್ಲಮ್ ಇದೆ. ಈ 3 ನಾವು ತಗೊಳ್ಳೋದಿಕ್ಕಾಗಲ್ಲ. ಈಗ ಆಗ್ಲೇ ವೀಕ್ ಇರೋ ಅಂಗಾಂಗಗಳನ್ನ ತಗೊಂಡು ಜೋಡಣೆ ಮಾಡೋದ್ರಿಂದ ಪ್ರಯೋಜನ ಬರಲ್ಲ.
ಸತ್ತ ಮೇಲೆ ಇದು ಅವರು ಎಲ್ಲ ವಾಲಂಟ್ರಿಯಾಗಿ ಕೊಡಬೇಕು. ಓಕೆ. ಸ್ವ ಇಚ್ಛೆಯಿಂದ ಅದರಿಂದ ಏನೂ ಅವರು ಫಲ ಅನುಭವ ಬಯಸ್ದಿರ ಕೊಡಬೇಕು. ಕೆಲವು ಸಂಬಂಧಿಕರುಗಳಿಗೆಲ್ಲ ಕೊಡ್ತಾರೆ ಕಾನೂನು ಪ್ರಕಾರ. ಈಗ ನಾವು ಕಾರ್ನಿಯಾ ಅಂತ ಕಣ್ಣಿಂದ ಪೊರೆ ಮಾತ್ರ ಉಪಯೋಗ ಆಗುತ್ತೆ. ಪೂರ್ತಿ ಕಣ್ಣೆಲ್ಲ ಉಪಯೋಗ ಬರೋದಿಲ್ಲ. ಪೊರೆ ಮಾತ್ರ ಅದು 6 ಗಂಟೆ ಒಳಗೆ ತೆಗೆದುಕೊಳ್ಬೇಕು. ಸತ್ತ ಮೇಲೆ 6 ಗಂಟೆ ಒಳಗೆ ಅವ್ರೇನಾದ್ರೂ ಫೋನ್ ಮಾಡಿ ತಿಳಿಸಿದ್ರೆ ಡಾಕ್ಟರ್ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿದ್ರೆ ಆ ಕಣ್ಣು ಪೊರೆನ ಕಾರ್ನಿಯಾ ಅಂತ ಏನ್ ಹೇಳ್ತೀವಿ ಅದನ್ನ ಬೇರೆಯವ್ರಿಗೆ ಯಾರಿಗಾದ್ರೂ ಪೊರೆ ಡ್ಯಾಮೇಜ್ ಆಗಿರೋರಿಗೆ ಹಾಕಿದ್ರೆ ಅವ್ರಿಗೆ ಕಣ್ಣು ಕಾಣಿಸುತ್ತೆ. ಅದು ಎಲ್ಲ ಉಚಿತವಾಗಿ ಮಾಡ್ಬೇಕು ಅವರು. ಯಾವ ರೀತಿಯಲ್ಲೂ ಅವರು ಏನು ಬಯಸಬಾರ್ದು. ಕಾನೂನು ಆಗಿರೋದು. ಕಾನೂನಲ್ಲಿ ಕೊಟ್ಟಿದ್ದಕ್ಕೆ ಯಾವ ರೀತಿಯಲ್ಲೂ ಹಣ ಕೊಡಂಗಿಲ್ಲ. ಹಣ ಎಲ್ಲ ಏನೇ ಯಾವ ರೀತಿಯಲ್ಲೇ ಆಗ್ಲಿ ಆಸೆ ಆಮಿಷಗಳು ಏನೂ ಇರಬಾರ್ದು ಅನ್ನೋದು ಇರೋದು. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಡಾಕ್ಟ್ರೆ, ಏನಂದ್ರೆ ಒಬ್ಬ ವ್ಯಕ್ತಿ ಬದುಕಿರ್ಬೇಕಾದ್ರೇನೆ ಆತ ಅಸಹಾಯಕನಾಗ್ಬಿಡ್ತಾನೆ. ಓಕೆ, ಈಗ ಇವ್ರಿಗೆ ಬಂದಿರತಕ್ಕಂಥ ಸ್ಥಿತಿನೇ ನೋಡೋದಾದರೆ ಅವ್ರಿಗೆ ಸಾಕಷ್ಟು ರೀತಿ ರೋಗ ರುಜಿನಗಳು ಬರ್ತದೆ, ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಹಣ ಇರಲ್ಲ. ಅಸಹಾಯಕತೆಗೆ ನೂಕಲ್ಪಟ್ಟಾಗ ನನ್ನ ದೇಹವನ್ನು ನಾನು ಮಾರಾಟ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದು ಕಾನೂನಿನಲ್ಲಿ ಇದೆಯಾ ಇಲ್ವೋ? ಇದು ಒಪ್ಪುತ್ತಾ ಕಾನೂನು? ಇಲ್ಲ, ಕಾನೂನಲ್ಲೂ ಇಲ್ಲ, ಆ ಜವಾಬ್ದಾರಿ ನಮಗೂ ಇಲ್ಲ, ಯಾರಿಗೂ ಇಲ್ಲ, ಸ್ವತಃ ಆ ವ್ಯಕ್ತಿಗೂ ಇರಲ್ಲ ಅಂತ ನನಗೆ ಅನ್ಸುತ್ತೆ. ನನ್ನನ್ನು ನಾನು ಮಾರಾಟ ಮಾಡ್ಕೋತೀನಿ ಅಂತ ಆತ ಮಾರಾಟ ಮಾಡೋದಕ್ಕಾಗಲಿ ತಾನು ಸಾಯೋದಕ್ಕೆ ಆಗಲಿ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಇಚ್ಛಾಮರಣವನ್ನು ಕೂಡ ಒಪ್ಪಿಕೊಂಡಿಲ್ಲ. ನಿಜ. ಹಾಗಾಗಿ ಇದು ಇಂಥದ್ದು ತುಂಬಾ ಸರ್ತಿ ಅದು ಸುಪ್ರೀಂ ಕೋರ್ಟ್ ಅಲ್ಲೇ ನಡೆದಿರೋದು. ಇದು ಮುಂಬೈನಲ್ಲಿ ಒಂದು ನರ್ಸ್ ಅವ್ರಿಗೆ ತುಂಬ ಪ್ಯಾರಾಲಿಸಿಸ್ ಎಲ್ಲ ಆಗಿ ಅನ್ಕಾನ್ಷಿಯಸ್ ಆಗಿ ಇರೋಂಥವ್ರು ಅವರು ಇದು ಇಂಟು ಕಂಟಿನ್ಯೂಸ್ ಆಗಿ ಇದರಲ್ಲಿ ಇದ್ದಾರೆ ಆರ್ಟಿಫಿಷಿಯಲ್ ಬ್ರೀತಿಂಗ್ ಅಲ್ಲಿ. ಅದನ್ನ ಅವ್ರ ರಿಲೇಟಿವ್ಸ್ ಎಲ್ಲ ಆರ್ಟಿಫಿಷಿಯಲ್ ಬ್ರೀತಿಂಗ್ ನಾವು ತೆಗಿತೀವಿ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ಗಳಿಗೆ ಹೋಗಿ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡ್ಲಿಲ್ಲ. ಓಕೆ, ಸೊ ಹಾಗಿದೆ ಕಾನೂನು. ಈಗ ಕಮಲ ಅವರ ಹೇಳಿಕೆಯನ್ನು ನೀವು ಕೇಳಿದ್ದೀರಾ? ಹೌದು. ಅವರು ತಿಳಿದೇ ಹೇಳಿದ್ರು ಅಥವಾ ಆ ಒಂದು ಅಸಹಾಯಕತೆ ಅವ್ರ ಹತ್ರ ಹಂಗೆ ಮಾತಾಡಿಸ್ತೋ ಗೊತ್ತಿಲ್ಲ. ಅವ್ರು ಹೇಳೋ ಪ್ರಕಾರ ನನ್ನ ಪತಿಯ ಮರಣಾನಂತರ 16ನೇ ತಾರೀಕೇನೋ ಡೇಟ್ ಕೊಟ್ಟಿದ್ದಾರೆ. ಆ ಮರಣಾನಂತರ ನಾವು ದೇಹದ ಅಂಗಾಂಗಗಳನ್ನ ಕೊಡ್ತಾ ಇದ್ದೀವಿ, ಮಾರಾಟ ಮಾಡ್ತಿದ್ದೀವಿ, ನಮಗೂ ಕೂಡ ಅದರಿಂದ ಸ್ವಲ್ಪ ಹಣಕಾಸು ಬರುತ್ತೆ ಅಂತ ಹೇಳಿದ್ರು. ಈ ಹೇಳಿಕೆ ಕೂಡ ತಪ್ಪು ಅಂತ ಅನ್ಸುತ್ತೆ ಅಲ್ವಾ? ನಿಜ. ಯಾರೇ ಡಾಕ್ಟರ್ ಆಗಲಿ ಇಷ್ಟು ದಿವಸದಲ್ಲೇ ಅವರು ತೀರ್ಕೊಳ್ತಾರೆ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಏನೋ ಒಂದು 6 ತಿಂಗಳಿರ್ಬೋದು, ಇನ್ನೊಂದು ವರ್ಷ ಇರ್ಬೋದು ಅಂತ. ಕೆಲವು ಸರ್ತಿ ನಾವು 1 ವರ್ಷ ಅಂತ ಹೇಳಿರ್ತೀವಿ, 10 ವರ್ಷನೂ ಬದುಕಿರೋರ್ನು ನೋಡಿದ್ದೀವಿ. ಖಂಡಿತ. ಸೊ ಅದರಿಂದ ಯಾವುದು ಮನುಷ್ಯ ಆದವರು ನೇರವಾಗಿ ಈ ರೀತಿನೇ ಆಗುತ್ತೆ ಅಂತ ಭವಿಷ್ಯ ಹೇಳೋದಕ್ಕೆ ಸಾಧ್ಯವಿಲ್ಲ. ಈಗ ಒಬ್ಬ ವ್ಯಕ್ತಿ ನಾಳೆನೇ ಸಾಯ್ತಾನೆ ಅಂತ ಡಾಕ್ಟರ್ ಗೊತ್ತಾಗಿದ್ರು ಅವನಲ್ಲಿ ಆತ್ಮಸ್ಥೈರ್ಯ ತುಂಬಾ ಕೆಲಸ ಮಾಡಬೇಕು. ಇಲ್ಲ, ನಿನಗೇನೂ ಆಗಿಲ್ಲ, ನೀನು ಆರೋಗ್ಯವಾಗಿದೆಯಾ, ಬದುಕಬೇಕು. ಆದರೆ ಇಲ್ಲಿ ಡಾಕ್ಟರ್ ಅವ್ರಿಗೇನೋ 16ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ತಪ್ಪಾಗತ್ತಲ್ವಾ? ಪೇಷಂಟ್ಗೆ ನಾವು ಅವರ ಆರೋಗ್ಯ ಸ್ಥಿತಿನ ಹೆಚ್ಚಾಗಿ ಮನವರಿಕೆ ಮಾಡದಿರ ಇದ್ರು ಕೂಡ ಅವ್ರ ರಿಲೇಟಿವ್ಸ್ಗೆ ನಾವು ಕರೆದು ಪರಿಸ್ಥಿತಿ ಹೀಗಿದೆ, ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನು ಆಗು ಹೋಗುಗಳು ನಮ್ಮ ಕೈಯಲ್ಲಿ ಇಲ್ಲ ಅನ್ನೋ ಒಂದು ಅವ್ರಿಗೆ ಮಾತು ತಿಳಿಸ್ತೀವಿ. ಹೊರತು ಇಂಥ ದಿನನೇ ತೀರ್ಕೊಳ್ತಾರೆ ಅದೇ ಡೇಟ್ ಕೊಡ್ತಕ್ಕಂಥದ್ದು ಭಾರಿ ಕಷ್ಟ ಇದೆ. ಓಕೆ, ಅಲ್ಲ ಈಗ ಕಮಲ ಅವ್ರ ಹೇಳಿಕೆಗೆ ಬರೋಣ. ಅವ್ರು ತಾನೇ ಹೇಗೆ ಈಗ ಅವರು ಧರ್ಮಪತ್ನಿನೇ ಆಗಿರಬಹುದು, ಅವರ ಕಷ್ಟದಲ್ಲಿ ಇವರು ಕೂಡ ಭಾಗಿಯಾಗಿರ್ಬೋದು. ಹೌದು, ಇವ್ರು ಗಂಡ ಹೋದ ನಂತರ ಮಕ್ಕಳನ್ನ ಸಾಕೋ ಜವಾಬ್ದಾರಿ ಇದೆ ಅವ್ರಿಗೆ. ಆ ರೀತಿ ಇದ್ದವರು ಈ ಥರ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಹೆಂಡತಿಯೇ ಗಂಡನ ಸಾವಿನ ನಂತರ ನನ್ನ ಗಂಡನ ದೇಹವನ್ನು ಮಾರಾಟ ಮಾಡ್ತೀನಿ ಅಂತ ಅವ್ರು ಬದುಕಿರಬೇಕಾದ್ರೇ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ? ಅದು ಸರಿ ಕಾಣಿಸೋದಿಲ್ಲ. ಮಾನವೀಯತೆಯಿಂದ ನೋಡಿದ್ರೆ ಮಾನವೀಯತೆ, ನೈತಿಕತೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಸರಿ ಕಾಣಿಸೋದಿಲ್ಲ. ಓಕೆ, ಆದ್ರೆ ಅದೇ ನಾನು ಹೇಳ್ದಂಗೆ ಅವರ ಅಸಹಾಯಕತೆ ಅವ್ರಿಗೆ ತುಂಬಾ ನೊಂದಿದ್ದಾಗಿದ್ದಾರೆ. ಈಗ ಅವ್ರು ಹೇಳಿದಂಗೆ 5.5 ಲಕ್ಷ ಅವರು ಖರ್ಚು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಸಂಪಾದನೆ ಇಲ್ದಿರೋಂಥವ್ರಿಗೆ 5.5 ಲಕ್ಷ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಆಯಿತು. ಅದನ್ನ ಹೇಗೆ ಮುಂದೆ ಅನ್ನೋದು ಭಯ ಬಂದಿದೆ. ಆ ಭಯದಲ್ಲಿ ಏನೇನೋ ಮಾತಾಡೋ ಇದೆ ಅಂತ ಕಾಣಿಸುತ್ತೆ. ಇಂಥವ್ರಿಗೆ ಭರವಸೆಗಳು ಬೇಕಾಗಿದೆ, ಆತ್ಮಸ್ಥೈರ್ಯ ತುಂಬ ಕೆಲಸ. ಸಮಾಜದಿಂದ, ಅಕ್ಕಪಕ್ಕದವರಿಂದ ಭರವಸೆಗಳು, ಇನ್ನೇನಾದರೂ ಸರ್ಕಾರ ಈಗಾಗಲೇ ಮಾಡಿದೆ. ಸರ್ಕಾರಿ ಆಸ್ಪತ್ರೆಯಲ್ಲೇನೆ ಅವ್ರನ್ನ ಅಡ್ಮಿಟ್ ಮಾಡಿ ಏನೇನೋ ಪ್ರಯತ್ನಗಳೆಲ್ಲ ಮಾಡಿದ್ದೆ. ಆದರೆ ಏನು ವಿಫಲ ಬರ್ದಿರ ಇರುವಾಗ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು, ಮಾಡಿ ಆಗ ಅವರು ಚೆನ್ನಾಗಾಗ್ಬೋದು. ಇಷ್ಟೆಲ್ಲ ಮಾಡೋದಕ್ಕೆ ಸರ್ಕಾರಕ್ಕೂ ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಈ ಪರಿಸ್ಥಿತಿಗೆ ಬಂದಾಗ
ಮಾತಾಡೋದು ಸಹಜ, ಖಂಡಿತ ಖಂಡಿತ ಆದರೆ ಇದನ್ನ ಮೆಸೇಜ್ ಸಮಾಜಕ್ಕೆ ಹೋಗ್ಬಾರ್ದು. ಖಂಡಿತ ಡೆಫಿನೆಟ್, ಯಾಕಂದ್ರೆ ಇದರಿಂದ ಯಾರು ಪ್ರಚೋದಿತರಾಗಬಾರ್ದು ಅಂತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಓಕೆ, ಚರ್ಚೆನ ಮತ್ತೆ ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.